ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಹಾಗೆ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ದರ್ಶನ್ಗೆ ರಿಲೀಫ್. ನಾನು ರಾಮ್ ಬಡ್ಗೇರ್. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಡಿಸೆಂಬರ್ 17, 2025ರಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕುರಿತು ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭ ಆಗಿತ್ತು. ಆಗ ಮೊದಲು ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ನ್ಯಾಯಾಲಯದಲ್ಲಿ ಸಾಕ್ಷ್ಯ ಹೇಳಿದ್ರು. ಈ ವೇಳೆ ಪಾಟಿ ಸವಾಲಿಗೆ ಸರಿಯಾದ ಉತ್ತರ ಕೊಟ್ಟಿರಲಿಲ್ಲ, ವ್ಯತಿರಿಕ್ತ ಸಾಕ್ಷ್ಯ ನುಡಿದಿದ್ರು. ಹೀಗಾಗಿ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಅದರ ಡೀಟೇಲ್ಸ್ ಇಲ್ಲಿದೆ. ಜೂನ್ 9, 2024 ಬೆಂಗಳೂರಿನ ಸುಮನಹಳ್ಳಿಯ ಬಳಿಯ ರಾಜಕಾಲುವೆ ಪಕ್ಕದಲ್ಲಿ ಒಂದು ಅಪರಿಚಿತ ಮೃತದೇಹ ಪತ್ತೆಯಾಗಿತ್ತು. ರಾಜಕಾಲುವೆ ಬಳಿ ಇದ್ದ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಅಪರಿಚಿತ ಶವದ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಿದ್ದ. ಪೊಲೀಸರ ತನಿಖೆಯಲ್ಲಿ ಹೊರಬಂದ ಸತ್ಯ ಕೇಳಿ ಸ್ವತಃ ಪೊಲೀಸರೇ ಶಾಕ್ ಆಗಿದ್ರು. ಆ ಅಪರಿಚಿತ ವ್ಯಕ್ತಿ ಬೇರಾರೂ ಅಲ್ಲ, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಅನ್ನೋದು ಗೊತ್ತಾಗಿತ್ತು. ರೇಣುಕಾಸ್ವಾಮಿ ದರ್ಶನ್ಗೆ ದೊಡ್ಡ ಅಭಿಮಾನಿಯಾಗಿದ್ದ. ಆದರೆ ಪವಿತ್ರ ಗೌಡ ಕಾರಣದಿಂದ ದರ್ಶನ್ ಪತ್ನಿಯಿಂದ ದೂರವಾಗಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಸಂದೇಶ ಕಳಿಸ್ತಿದ್ದ ಅನ್ನೋ ಆರೋಪ ಕೇಳಿಬಂದಿತ್ತು. ಇದರಿಂದ ಸಿಟ್ಟಿಗೆದ್ದ ದರ್ಶನ್ ತಮ್ಮ ಅಭಿಮಾನಿ ಸಂಘದ ಸದಸ್ಯರ ಮೂಲಕ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದ. ದರ್ಶನ್ ಮತ್ತವನ ಗ್ಯಾಂಗ್ನಿಂದ ಮಾರಣಾಂತಿಕ ಹಲ್ಲೆಗೆ ಒಳಗಾಗಿದ್ದ ರೇಣುಕಾಸ್ವಾಮಿ ಹೊಡೆತ ತಾಳಲಾಗದೆ ಜೀವ ಬಿಟ್ಟಿದ್ದ. ರೇಣುಕಾಸ್ವಾಮಿ ಕೊಲೆಗೆ ಕಾರಣ ಪವಿತ್ರ ಗೌಡ ದರ್ಶನ್ ಅನ್ನೋ ವಿಚಾರ ತಿಳಿದ ಬಳಿಕ ಪೊಲೀಸರಿಗೆ ದೊಡ್ಡ ಶಾಕ್ ಕಾದಿತ್ತು. ಬಳಿಕ ಈ ಕೇಸ್ನಲ್ಲಿ ದರ್ಶನ್ ಜೈಲುವಾಸ ಅನುಭವಿಸಿದ. ಕೊನೆಗೆ ಹೈಕೋರ್ಟ್ನಲ್ಲಿ ಬೇಲ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದ. ಆದರೆ ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡಿತ್ತು. 2ನೇ ಬಾರಿ ಬಂಧನಕ್ಕೆ ಒಳಗಾಗಿರೋ ದರ್ಶನ್ ಮತ್ತು ಇತರ ಆರೋಪಿಗಳ ವಿರುದ್ಧ ಡಿಸೆಂಬರ್ 17, 2025ರಿಂದ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭವಾಗಿತ್ತು. ವಿಚಾರಣೆ ಆರಂಭವಾದ ದಿನವೇ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಿಕ್ಕಿದೆ ದೊಡ್ಡ ತಿರುವು. ರೇಣುಕಾ ತಾಯಿ ರತ್ನಪ್ರಭಾರಿಂದ ಗೊಂದಲದ ಹೇಳಿಕೆ. ಡಿಸೆಂಬರ್ 17ರಂದು ವಿಚಾರಣೆ ಆರಂಭವಾದ ದಿನ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಕೋರ್ಟ್ನಲ್ಲಿ ಸಾಕ್ಷಿ ನುಡಿದಿದ್ರು. ಪೊಲೀಸರ ಎದುರು ನೀಡಿರೋ ಹೇಳಿಕೆಗೂ ಕೋರ್ಟ್ನಲ್ಲಿ ನುಡಿದ ಸಾಕ್ಷ್ಯಕ್ಕೂ ಅಜಗಜಾಂತರ ವ್ಯತ್ಯಾಸವಿತ್ತು. ಇದನ್ನ ಆರೋಪಿಗಳ ಪರ ವಕೀಲರು ಕೋರ್ಟ್ ಗಮನಕ್ಕೆ ತಂದಿದ್ರು. ಅಲ್ಲದೆ ಪವಿತ್ರ ಗೌಡ ಪರ ವಕೀಲ ಬಾಲನ್ ರತ್ನಪ್ರಭಾನನ್ನ ಪಾಟಿ ಸವಾಲಿಗೆ ಒಳಪಡಿಸಿದ್ರು. ಬಾಲನ್ ಕೇಳಿದ ಪ್ರಶ್ನೆಗಳಿಗೆ ರತ್ನಪ್ರಭಾ ಗೊಂದಲಕಾರಿ ಹೇಳಿಕೆಗಳನ್ನ ನೀಡಿದ್ರು. ಪೊಲೀಸರ ಮುಂದೆ ದಾಖಲಿಸಿರೋ ಹೇಳಿಕೆಗೂ ಕೋರ್ಟ್ನಲ್ಲಿ ನುಡಿದ ಸಾಕ್ಷ್ಯಕ್ಕೂ ಸಾಮ್ಯತೆಯೇ ಇರಲಿಲ್ಲ. ಹೀಗಾಗಿ ರತ್ನಪ್ರಭಾ ಹೇಳಿಕೆಯಿಂದ ಆರೋಪಿಗಳಿಗೆ ವರದಾನವಾಗಲಿದೆ ಅನ್ನೋ ಮಾತುಗಳು ಕೇಳಿಬಂದಿವೆ. ಗೊಂದಲದ ಸಾಕ್ಷ್ಯದ ಬಳಿಕ ಪ್ರಾಸಿಕ್ಯೂಷನ್ ಅಲರ್ಟ್. ರತ್ನಪ್ರಭಾ ಪ್ರತಿಕೂಲ ಸಾಕ್ಷಿ ಎಂದು ಪರಿಗಣಿಸಲು ಮನವಿ. ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಗೊಂದಲಕಾರಿ ಸಾಕ್ಷ್ಯ ನುಡಿತಾ ಇದ್ದಂತೆ ಪ್ರಾಸಿಕ್ಯೂಷನ್ ಪರ ವಕೀಲರು ಅಲರ್ಟ್ ಆಗಿದ್ರು.
ಪಾಟಿ ಸವಾಲಿನ ವೇಳೆ ರತ್ನಪ್ರಭಾ ತಮ್ಮ ಹಿಂದಿನ ಹೇಳಿಕೆಗಿಂತ ವ್ಯತಿರಿಕ್ತ ಹೇಳಿಕೆ ನೀಡಿದ್ರಿಂದ ತಮಗೆ ಹಿನ್ನಡೆಯಾಗಲಿದೆ ಅಂತ ಎಸ್ಪಿಪಿ ಪ್ರಸನ್ನಕುಮಾರ್ ಭಾವಿಸಿದ್ರು. ಹೀಗಾಗಿ ರತ್ನಪ್ರಭಾರನ್ನ ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸಲು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು. ಪೊಲೀಸರ ಎದುರು ದಾಖಲಿಸಿದ ಹೇಳಿಕೆಗೂ ಕೋರ್ಟ್ನಲ್ಲಿ ನುಡಿದ ಸಾಕ್ಷ್ಯಕ್ಕೂ ತಾಳೆಯಾಗ್ತಿಲ್ಲ. ಹೀಗಾಗಿ ಅವರನ್ನ ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸಲು ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಪ್ರಾಸಿಕ್ಯೂಷನ್ ಪರ ಅರ್ಜಿ ತಿರಸ್ಕರಿಸಿದ ನ್ಯಾಯಾಲಯ. ಪಾಟಿ ಸವಾಲಿಗೂ ಪ್ರಾಸಿಕ್ಯೂಷನ್ಗಿಲ್ಲ ಕೋರ್ಟ್ ಸಮ್ಮತಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ರತ್ನಪ್ರಭಾ ಗೊಂದಲಕಾರಿ ಹೇಳಿಕೆ ನೀಡಿದ್ರು. ಇದರಿಂದ ಅಲರ್ಟ್ ಆಗಿದ್ದ ಪ್ರಾಸಿಕ್ಯೂಷನ್ ಪರ ವಕೀಲರು ರತ್ನಪ್ರಭಾರನ್ನ ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸಲು ಅರ್ಜಿ ಹಾಕಿದ್ರು. ಅಲ್ಲದೆ ಸಾಕ್ಷಿಯ ಪಾಟಿ ಸವಾಲಿಗೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ರು. ಶನಿವಾರ ಈ ಅರ್ಜಿ ವಿಚಾರಣೆ ನಡೆಸಿದ ಬೆಂಗಳೂರಿನ 57ನೇ ಸೆಷನ್ಸ್ ಕೋರ್ಟ್ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ತಿರಸ್ಕರಿಸಿದೆ. ಅಲ್ಲದೆ ರತ್ನಪ್ರಭಾ ಪಾಟಿ ಸವಾಲಿಗೆ ಅವಕಾಶ ನೀಡಬೇಕು ಅನ್ನೋ ಮನವಿಯನ್ನ ಕೂಡ ತಿರಸ್ಕರಿಸಿದೆ. ಹೀಗಾಗಿ ಪ್ರಾಸಿಕ್ಯೂಷನ್ ಮತ್ತು ಪೊಲೀಸರಿಗೆ ಭಾರಿ ಹಿನ್ನಡೆಯಾಗಿದೆ. ಇದು ಆರೋಪಿಗಳಿಗೆ ವರದಾನವಾಗಿ ಪರಿಣಮಿಸಲಿದೆ ಅಂತ ನ್ಯಾಯಾಲಯದ ಆವರಣದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ದರ್ಶನ್ಗೆ ವರವಾಗುತ್ತಾ ರತ್ನಪ್ರಭಾ ಗೊಂದಲದ ಸಾಕ್ಷಿ. ಬೇರೆ ಸಾಕ್ಷಿಗಳು ಪ್ರತಿಕೂಲವಾದ್ರೆ ದರ್ಶನ್ಗೆ ರಿಲೀಫ್. ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭವಾದ ದಿನವೇ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಗೊಂದಲಕಾರಿ ಸಾಕ್ಷ್ಯ ನುಡಿದಿದ್ರು. ಇದು ಪವಿತ್ರ ಗೌಡ, ದರ್ಶನ್ ಸೇರಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇತರ ಆರೋಪಿಗಳಿಗೆ ವರವಾಗುತ್ತೆ ಅನ್ನೋ ಮಾತುಗಳು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಕೇಳಿ ಬರ್ತಿವೆ. ಬಹುತೇಕ ಕೊಲೆ ಪ್ರಕರಣಗಳಲ್ಲಿ ಈ ರೀತಿಯ ಪ್ರತಿಕೂಲ ಸಾಕ್ಷಿಗಳಿಂದಲೇ ಹಿನ್ನಡೆಯಾಗುತ್ತೆ. ಇದೇ ರೀತಿ ಈ ಪ್ರಕರಣದಲ್ಲೂ ಸಹ ರತ್ನಪ್ರಭಾ ಗೊಂದಲದ ಹೇಳಿಕೆ ಆರೋಪಿಗಳಿಗೆ ವರದಾನವಾಗಲಿದೆ ಅನ್ನೋ ಮಾತುಗಳು ಕೇಳಿಬಂದಿವೆ. ಒಂದು ವೇಳೆ ಈ ಪ್ರಕರಣದಲ್ಲಿ ಇತರ ಸಾಕ್ಷಿಗಳು ಸಹ ಇದೇ ರೀತಿ ಗೊಂದಲದ ಸಾಕ್ಷ್ಯ ನುಡಿದ್ರೆ ದರ್ಶನ್ಗೆ ಬಿಗ್ ರಿಲೀಫ್ ಸಿಗಲಿದೆ ಅನ್ನೋ ವಾದ ಕೂಡ ಕೇಳಿ ಬರ್ತಿದೆ. ಆದರೆ ಸದ್ಯಕ್ಕೆ ದರ್ಶನ್ಗೆ ಅಷ್ಟು ಸುಲಭವಾಗಿ ರಿಲೀಫ್ ಸಿಗೋದು ಡೌಟ್ ಅನ್ನೋದು ಕೆಲ ವಕೀಲರ ವಾದವಾಗಿದೆ. ವಾರಕ್ಕೊಮ್ಮೆ ಮನೆಯೂಟ ಕೊಡಲು ಅಧಿಕಾರಿಗಳ ಅಡ್ಡಿ. ಕೋರ್ಟಿಗೆ ಪವಿತ್ರ ತಾಯಿ ಭಾಗ್ಯಮ್ಮರಿಂದ ಅಫಿಡವಿಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ಪಡೆದು ಹೊರಗಿದ್ದ ಆರೋಪಿಗಳಿಗೆ ಕಳೆದ ವರ್ಷದ ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಶಾಕ್ ನೀಡಿತು. ಆರೋಪಿಗಳ ಜಾಮೀನು ರದ್ದು ಮಾಡಿತ್ತು. ಈ ವೇಳೆ ಸುಪ್ರೀಂ ಕೋರ್ಟ್ ಜೈಲಾಧಿಕಾರಿಗಳಿಗೆ ಎಚ್ಚರಿಕೆ ನೀಡಿತು. ಈ ಹಿಂದೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಐಷಾರಾಮಿ ಸೌಲಭ್ಯಗಳನ್ನ ನೀಡಲಾಗಿತ್ತು. ಆದರೆ ಈ ಬಾರಿ ಐಷಾರಾಮಿ ಸೌಲಭ್ಯ ನೀಡಿದ್ರೆ ಜೈಲಾಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸುವ ಎಚ್ಚರಿಕೆ ಕೊಟ್ಟಿತ್ತು. ಇದರಿಂದ ಜೈಲಾಧಿಕಾರಿಗಳು ಬಹಳ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳಿಗೆ ಐಷಾರಾಮಿ ಸೌಲಭ್ಯ ಸಿಗದಂತೆ ಎಚ್ಚರಿಕೆ ವಹಿಸಿದ್ದಾರೆ. ಸುಪ್ರೀಂ ಕೋರ್ಟ್ ನೀಡಿರೋ ಎಚ್ಚರಿಕೆಯಿಂದ ಜೈಲಾಧಿಕಾರಿಗಳು ಭಾರೀ ಅಲರ್ಟ್ ಆಗಿದ್ದಾರೆ. ದರ್ಶನ್ ಸೆಲ್ ಬಳಿ ಹೋಗುವ ಪ್ರತಿ ಸಿಬ್ಬಂದಿ ಬಾಡಿ ಓರ್ನ್ ಕ್ಯಾಮೆರಾ ಧರಿಸುವುದು ಕಡ್ಡಾಯವಾಗಿದೆ. ಇದರಿಂದ ಪವಿತ್ರ ಗೌಡ, ದರ್ಶನ್ ಸೇರಿ ಕೊಲೆ ಪ್ರಕರಣದ ಆರೋಪಿಗಳೇ ಅಲ್ಲದೆ ಜೈಲಲ್ಲಿರೋ ಇತರ ಪ್ರಕರಣದ ಆರೋಪಿಗಳಿಗೂ ಕೂಡ ಐಷಾರಾಮಿ ಸೌಲಭ್ಯಕ್ಕೆ ಬ್ರೇಕ್ ಬಿದ್ದಿದೆ. ಹೀಗಾಗಿ ಕೋರ್ಟ್ಗೆ ಪ್ರತ್ಯೇಕ ಅರ್ಜಿಗಳನ್ನ ಸಲ್ಲಿಸಿ ಮನೆಯೂಟಕ್ಕೆ ಅವಕಾಶ ಕೋರಿದ್ರು. ಇದಕ್ಕೆ ಕೋರ್ಟ್ ಕೂಡ ಅವಕಾಶ ನೀಡಿತ್ತು. ಆದ್ರೆ ಜೈಲಾಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಹೆದರಿ ಮನೆಯೂಟಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಪವಿತ್ರ ಗೌಡ ತಾಯಿ ಭಾಗ್ಯಮ್ಮ ಕೋರ್ಟಿಗೆ ಅಫಿಡವಿಟ್ ಸಲ್ಲಿಕೆ ಮಾಡಿದ್ದಾರೆ.
ಸೋಮವಾರಕ್ಕೆ ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆ. ಪ್ರದೋಷ್ ಜಾಮೀನು ಅರ್ಜಿ ವಜಾ ಮಾಡಿದ ಕೋರ್ಟ್. ಪವಿತ್ರ ಗೌಡ ರೀತಿಯೇ ನಾಗರಾಜ್ ಮತ್ತು ಲಕ್ಷ್ಮಣ್ ಕೂಡ ಮನೆಯೂಟಕ್ಕೆ ಅವಕಾಶ ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇವರಿಗೂ ಸಹ ಕೋರ್ಟ್ ಮನೆಯೂಟಕ್ಕೆ ಅವಕಾಶ ನೀಡಿತು. ಆದರೆ ಅಧಿಕಾರಿಗಳು ಅವರಿಗೂ ಮನೆಯೂಟಕ್ಕೆ ಅವಕಾಶ ನೀಡಿರಲಿಲ್ಲ. ಇದರಿಂದಾಗಿ ಅವರ ಪರ ವಕೀಲರು ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸಿದ್ರು. ಆದರೆ ನಿರ್ದಿಷ್ಟವಾಗಿ ಯಾರ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸಿದ್ದಾರೆ ಅನ್ನೋ ಸ್ಪಷ್ಟತೆ ಇರಲಿಲ್ಲ. ಹೀಗಾಗಿ ಯಾರ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕ್ರಿಯೆ ಆರಂಭಿಸಬೇಕು ಅನ್ನೋ ಸ್ಪಷ್ಟತೆ ಕೋರ್ಟ್ ಕೋರಿದ್ದು ಸೋಮವಾರಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ತನ್ನ ತಂದೆಯ ತಿಥಿ ಕಾರ್ಯವಿದೆ. ಹೀಗಾಗಿ ಜನವರಿ 17ರಿಂದ ಜನವರಿ 22ರವರೆಗೆ ಜಾಮೀನು ನೀಡಲು ಕೋರಿ ಪ್ರದೋಷ್ ಪರ ವಕೀಲರು ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಪ್ರದೋಷ್ಗೆ ಜಾಮೀನು ನಿರಾಕರಿಸಿದೆ. ಆತನ ಪರ ವಕೀಲರು ಸಲ್ಲಿಸಿದ್ದ ಅರ್ಜಿಯನ್ನ 57ನೇ ಸೆಷನ್ಸ್ ನ್ಯಾಯಾಲಯ ವಜಾ ಮಾಡಿದೆ. ಹೀಗಾಗಿ ತಂದೆಯ ತಿಥಿ ಕಾರ್ಯಕ್ಕೂ ಕೂಡ ಹಾಜರಾಗಲು ಪ್ರದೋಷ್ಗೆ ಸಾಧ್ಯವಾಗಿಲ್ಲ. ತುರ್ತು ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಜಾಮೀನು ನೀಡಲಾಗುತ್ತೆ. ಆದರೆ ಇದೊಂದು ಹೈ ಪ್ರೊಫೈಲ್ ಪ್ರಕರಣ ಆಗಿರೋದ್ರಿಂದ ಪ್ರದೋಷ್ ಅರ್ಜಿ ವಜಾ ಮಾಡಲಾಗಿದೆ ಅಂತ ವಕೀಲರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.